ನೋಡಿ, ಇದು HAL ಇಂದ ಅರೇಂಜ್ ಆಗಿರ್ತಕ್ಕಂಥ ಒಂದು ವಸ್ತು ಪ್ರದರ್ಶನ. ಇದು ಹೆಲಿಕಾಪ್ಟರ್ ಏನಿದೆಯಲ್ಲ, HAL ಅಲ್ಲಿ ಬಳಸ್ತಕ್ಕಂಥ, ಅದರ ಒಳಗಡೆ ಇರ್ತಕ್ಕಂಥ ಗೇರ್ ಬಾಕ್ಸ್ಗಳಾಗಿರ್ಬೋದು, ರೋಟರ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್ ಆಗಿರ್ಬೋದು, ಸೊ ಇವುಗಳನ್ನೆಲ್ಲವನ್ನ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಇದರಲ್ಲಿ 4 ಏನೋ ಇಂಜಿನ್ಗಳು, ಗೇರ್ ಬಾಕ್ಸ್ಗಳು ಬರ್ತವೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ ಹಿಂದೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ, ಇರೋ ಮಧ್ಯದಲ್ಲಿ ಆ ಕಡೆ ಈ ಕಡೆ 2 ಬರ್ತವೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹೀಗೆ ಹೆಲಿಕಾಪ್ಟರ್ ಒಳಗಡೆಗೆ ಈ ಥರ ನಾನಾ ವಿಧವಾಗಿ ಸ್ಪೀಡ್ ಆಗೋದಕ್ಕೆ ಮತ್ತು ಕಂಟ್ರೋಲ್ ಮಾಡೋದಕ್ಕೆ, ಲಿಫ್ಟ್ ಮಾಡೋದಕ್ಕೆ ಇದೆಲ್ಲದೂ ಇರ್ತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಇದು ಸಹ ಇನ್ನೊಂದು ಎಂಜಿನ್. ಇದು ಸಹ ಒಂದೇ ಹೆಲಿಕಾಪ್ಟರ್ ಒಳಗಡೆ ಇರ್ತಕ್ಕಂಥ ಮತ್ತೊಂದು ಇಂಜಿನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲದೂ ನಮಗೆ ಕಾಣದೇ ಇಲ್ಲ ಹೊರಗಡೆ ನೋಡೋದಕ್ಕೆ, ಬಟ್ ಹೆಲಿಕಾಪ್ಟರ್ ಒಳಗಡೆಗೆ ಇದೆಲ್ಲದೂ ಇರುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಇದು ಅಷ್ಟೇ, ಇದು ಮೈನ್ ಗೇರ್ ಬಾಕ್ಸ್ ಕಟ್ ಸೆಕ್ಷನ್ ಅಂತ ಕರಿತೀವಿ. ಆ ಹೆಲಿಕಾಪ್ಟರ್ ಇರ್ತಕ್ಕಂಥ ಮೈನ್ ಗೇರ್ ಬಾಕ್ಸ್ ಇದು. ನೋಡಿ, ಇಲ್ಲಿ ಇಂಜೆಕ್ಷನ್ ಲೈನಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದರಲ್ಲಿ ವರ್ಕೌಟ್ ಆಗ್ತಕ್ಕಂಥದ್ದು ಎಲ್ಲದು ಸಹ ಇದೆ. ಸೊ ಇದೊಂದು ಇನ್ನೊಂದು ಸ್ಮಾಲ್ ಆಗಿರ್ತಕ್ಕಂಥ ಇನ್ನೊಂದು ನೋಡಿ, ಮೈನ್ ಗೇರ್ ಬಾಕ್ಸು ಹೆಲಿಕಾಪ್ಟರ್ ಇರ್ತಕ್ಕಂಥದ್ದು ಇದು ನೋಡ್ತಾ ಇದ್ದೀರಾ. ಸೊ ಇದು ನಮ್ಗೆ ಹೊರಗಡೆ ಕಾಣೋದಿಲ್ಲ, ಬಟ್ ಒಳಗಡೆ ಇದೆಲ್ಲ ಸಿಸ್ಟಮಲ್ಲೂ ಇರ್ತಕ್ಕಂಥ ನಾವು ನೋಡ್ತೀವಿ. ನೋಡಿ, ಈ ಥರ ಇದೆ. ಇನ್ನು ಇದ್ರೊಳಗೆ ಉಪಯೋಗಿಸುವಂಥ ಸ್ಪೇರ್ ಪಾರ್ಟ್ಸ್ಗಳು ಚಿಕ್ಕ ಪುಟ್ಟವೆಲ್ಲವೂ ಸಹ ಇಲ್ಲಿ ಶೋಗಿಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಇದೆಲ್ಲ ಹೆಲಿಕಾಪ್ಟರ್ ಡಿವಿಷನ್ ತುಮಕೂರು ಇಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸ್ಪೇರ್ ಪಾರ್ಟ್ಸ್ಗಳನ್ನೆಲ್ಲ ತಂದಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಇವೆಲ್ಲವೂ ಸಹ ಹೆಲಿಕಾಪ್ಟರ್ ಒಳಗಡೆ ಬಳಸುವಂಥ ಸ್ಪೇರ್ ಪಾರ್ಟ್ಸ್ಗಳು. ಅದರದ್ದೇ ಇರ್ತಕ್ಕಂಥ ಹೆಸರುಗಳನ್ನೆಲ್ಲ ಬರೆದಿದ್ದಾರೆ. ನೋಡಿ, ನೋಡಿಕೊಂಡು ತಿಳ್ಕೊಳ್ಳಿ ನೀವೇ. ನೋಡಿ, ಇಲ್ಲಿ ಇನ್ನೂ ಇದೆ. ನೋಡಿ, ಹೆಲಿಕಾಪ್ಟರ್ ಸಿಸ್ಟಮ್ ಹೇಗೆಲ್ಲ ವರ್ಕ್ ಆಗುತ್ತೆ, ಟೆಕ್ನಾಲಜಿ ಫೀಚರ್ಸ್ಗಳೇನೇನಿದ್ದಾವೆ ಅಂತ ಎಲ್ಲದನ್ನು ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ಇದ್ರೊಳಗಡೆ ಬಳಸುವಂಥ ಸ್ಪೇರ್ ಪಾರ್ಟ್ಸ್ಗಳು ಚಿಕ್ಕ ಪುಟ್ಟವಾದರೂ ಇವೆಲ್ಲ ಭಾಳ ಫಂಕ್ಷನ್ಸ್ ಮಾಡ್ತವೆ, ಭಾಳ ಕೆಲಸಗಳನ್ನು ಮಾಡ್ತವೆ. ನಮಗೆ ಚಿಕ್ಕ ಅನ್ನಿಸ್ಬೋದು, ಬಟ್ ಇವು ಒಂದಿಲ್ಲ ಅಂದರೂ ಹೆಲಿಕಾಪ್ಟರ್ ಮೇಲೆ ಹಾರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವರು. ನೋಡಿ, ಇಲ್ಲಿ ನೋಡಿ, ಇವೆಲ್ಲವೂ ಅಷ್ಟೇ, ಎಲ್ಲವೂ ಚಿಕ್ಕ ಪುಟ್ಟವಾಗಿದ್ದರೂ ಭಾಳ ಕೆಲಸಗಳನ್ನು ಮಾಡ್ತವೆ ಇವೆಲ್ಲ. ಸೊ ಈ ಥರದ HAL ಕಡೆಯಿಂದ ಒಂದಿಷ್ಟು ವಸ್ತು ಪ್ರದರ್ಶನಕ್ಕೆ ಪಾಲ್ಗೊಳ್ಳುವಂಥದ್ದು ಬಹಳ ರೇರು. ಇದೆಲ್ಲ ರಕ್ಷಣಾತ್ಮಕ ಇಲಾಖೆಗೆ ಸಂಬಂಧಪಟ್ಟಿದ್ದಂಥದ್ದು. ಬಟ್ ಅಂಥದನ್ನು ನಮ್ಮ ತುಮಕೂರು ವಿಭಾಗದಲ್ಲಿ ಒಂದಿಷ್ಟು ವಸ್ತು ಪ್ರದರ್ಶನಕ್ಕೆ ಕರ್ಕೊಂಬಂದಿರ್ತಕ್ಕಂಥದ್ದು ಒಂದೆಲ್ಲ ನಮ್ಮ ನೋಡುಗರಿಗೆಲ್ಲ ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಒಳ್ಳೆಯ ಮಾಹಿತಿ ನಮಗೆ ತಲುಪ್ತಾ ಇದೆ. ಸೊ ಅದರಿಂದ ಉಪಯೋಗ ಪಡ್ಕೊಳ್ಳಿ. 2ನೇ ತಾರೀಕುವರೆಗೂ ಈ ಒಂದು ಶೋ ಇರುತ್ತೆ. ಸೊ ನೋಡಿ, ಇವೆಲ್ಲವೂ ಸಹ ಹೆಲಿಕಾಪ್ಟರ್ಲಿ ಬಳಸುವಂತಹ ಒಂದಿಷ್ಟು ಸಾಮಗ್ರಿಗಳು. ನೋಡಿ, ಇವೆಲ್ಲ ಚಿಕ್ಕ ಪುಟ್ಟವಾಗಿದ್ದರು ಭಾಳ ವರ್ಕನ್ನು ಮಾಡುವಂಥದ್ದೆಲ್ಲ. ನೋಡಿ, ಎಷ್ಟೆಷ್ಟು ಹೆಂಗಿದಾವೆ ನೋಡಿ. ಇವೆಲ್ಲ ಹೇಗೆ ಒಂದು ಬೈಕು, ಒಂದು ಕಾರುಗಳಲ್ಲೆಲ್ಲ ಒಳಗಡೆಗೆ ಇರ್ತಾವೋ, ಅದೇ ನಿಟ್ಟಿನಲ್ಲಿ ಹೆಲಿಕಾಪ್ಟರ್ ಒಳಗಡೆನೂ ಸಹ ಇದೆಲ್ಲದೂ ಸಹ ಅಡ್ಯಾಪ್ಟ್ ಮಾಡಿರ್ತಾರೆ, ಎಲ್ಲ ಜೋಡಿಸಿರ್ತಕ್ಕಂಥದ್ದು ಅವರು. ನೋಡಿ, ಇದೆಲ್ಲ ಅದರದ್ದೇ ಆಗಿರ್ತಕ್ಕಂಥ ಹೆಸರುಗಳಿದ್ದಾವೆ, ಅದರದ್ದೇ ಆಗಿರ್ತಕ್ಕಂಥ ಕೆಲಸಗಳು ಹಾಕಿದ್ದಾರೆ, ಅದೇನು ಅಪ್ಲಿಕೇಶನ್ ಮಾಡುತ್ತೆ, ಅದೇನು ಕೆಲಸ ಮಾಡುತ್ತೆ ಅನ್ನೋದನ್ನು ಹಾಕಿರ್ತಕ್ಕಂಥದ್ದು. ಸೊ ನೀವೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಹೆಲಿಕಾಪ್ಟರ್ ಡಿವಿಷನ್ ತುಮಕೂರು ಕಡೆಯಿಂದ ಆಯೋಜನೆ ಇರ್ತಕ್ಕಂಥದ್ದು ನಮ್ಮ ತುಮಕೂರಿನ ದಸರಾದಲ್ಲಿ. ನೋಡಿ, ಇವೆಲ್ಲವೂ ಸಹ ಅವರ ಟ್ರಾನ್ಸ್ಮಿಷನ್ ಆಗಿರ್ಬೋದು, ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಆಗಿರ್ಬೋದು. ಇದು ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಅಂತಕ್ಕಂಥದ್ದು ನಾನು ಹೇಳಿರ್ತಕ್ಕಂಥದ್ದು. ನೋಡಿ, ಕಟ್ ಮಾಡಲ್ ನೋಡಿ, ಇದು ರೈಟ್ ಇರ್ತಕ್ಕಂತಹ ಎಲ್ಲ ಇದ್ದಾವೆ. ನೋಡಿ, ಬ್ಲೇಡು ಏನೋ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಬ್ಲೇಡ್ ಇದೆ. ನೋಡಿ, ಇಲ್ಲಿ ಏನೋ ಬೆಲ್ ಕ್ರ್ಯಾಂಕ್ ಅಂತ ಏನೋ ಸಹ. ನೋಡಿ, ಇವೆಲ್ಲ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಇದೆಲ್ಲ ಹೆಲಿಕಾಪ್ಟರ್ ಒಳಗಡೆ ಬಳಸ್ತಾರೆ. ಫಿಟ್ಟಿಂಗು ಫಿಕ್ಸಬಲ್ ಡ್ರೈವ್ ಶಿಫ್ಟ್ ಅಂತಕ್ಕಂಥದ್ದೇನೋ ಅಂತೆ. ನೋಡಿ, ಇಲ್ಲಿ ಹೆಂಗಿದೆ. ಸೊ ಇನ್ನೊಂದಿಷ್ಟು ಇನ್ನೆಲ್ಲ ಬೇರೆ ಬೇರೆ ರೀತಿ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಸೊ ಇವನ್ನ ಸಹ ಎಲ್ಲ ಹೆಲಿಕಾಪ್ಟರ್ ಒಳಗಡೆ ಬಳಸುವಂಥವು. ಇವೆಲ್ಲ ಲೈಟ್ ಅಂಡ್ ಮೀಡಿಯಂ ಹೆಲಿಕಾಪ್ಟರ್ಗಳನ್ನ ನಮ್ಮ ತುಮಕೂರಿನಲ್ಲಿ ತಯಾರಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನೋಡಿ, ಇವುಗಳನ್ನ ತಯಾರು ಮಾಡೋದಕ್ಕೆ ಕಾಣ್ತಾ ಇರ್ತಕ್ಕಂತಹ ಬಳಸುವಂತಹ ಒಂದು ಮೆಟೀರಿಯಲ್ಗಳಿವೆಲ್ಲ. ಸೊ ಈ ಮೆಟೀರಿಯಲ್ಗಳನ್ನ ಬಳಸ್ಕೊಂಡು ಸೊ ಇದನ್ನ ಅವರು ತಯಾರು ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಹಾರ್ಡ್ ಬೇಕು ಅಂದ್ರೆ ಈ ರೀತಿಯಾದಂಥ ವಸ್ತುಗಳನ್ನ ಬಳಸಿದ್ರೆ ಈ ತರ ಹಾರ್ಡ್ ಬರುತ್ತೆ. ಬುಲೆಟ್ ಪ್ರೂಫ್ ಆಗಿರ್ಬೋದು, ಗ್ಲಾಸ್ ಅನ್ನು ಪೀಸ್ ಹಾಕ್ದಂಗೆ ನೋಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ
ಹೆಲಿಕಾಪ್ಟರ್ ಬಳಸುವಂತಹ ಕೆಲವೊಂದು ಮೆಟೀರಿಯಲ್ಗಳು ಇರ್ತಾವಲ್ಲ ಅದಕ್ಕೆ ಬಳಸ್ತಾರೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿದೆ. HAL's aerospace division manufactures complex satellite launch vehicle structures and cryogenic engine for the country's space missions. HAL assembles and overhauls the GELM. ಸೊ HAL ಕುಟುಂಬ ಕಲ್ಯಾಣ ಸಂಘ ಇವ್ರದ್ದು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಸೊ ಇವರು ಸಹ ವಸ್ತು ಪ್ರದರ್ಶನಕ್ಕೆ ಬಂದು ಸ್ವಲ್ಪ ಅರಿವನ್ನು ಮೂಡಿಸ್ತಾ ಇರ್ತಕ್ಕಂಥ ಜೊತೆಗೆ ಈ ಹೆಲಿಕಾಪ್ಟರ್ ಮಾಡೆಲ್ಸ್ ಏನಿದಾವಲ್ಲ ಆ ಮಾಡೆಲ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದನ್ನು ಇಲ್ಲಿಟ್ಟಿರ್ತಕ್ಕಂಥದ್ದು. ಸೊ ನೀವೆಲ್ಲ ಇವನ್ ಪರ್ಚೇಸ್ ಮಾಡೋದಕ್ಕೂ ಸಹ ಇದೆ. ಒಂದು 800, 900, 1000 ರೂಪಾಯಿ, 2500 ಇವೆಲ್ಲ ವೆರೈಟಿ ಆಗಿರ್ತಕ್ಕಂಥ ಹೆಲಿಕಾಪ್ಟರ್ಗಳನ್ನ ಇವೆಲ್ಲ ಪರ್ಚೇಸ್ ಮಾಡೋದಕ್ಕೆ ಇಟ್ಟಿರ್ತಕ್ಕಂಥದ್ದು. ನೋಡಿ ಇವೆಲ್ಲ ನೋಡಿ ಯಾವ ಬೇಕಾದ್ರೂ ತಗೊಳ್ಬೋದು ನಾವು. ಸೊ ಸಣ್ಣ ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳಾಗಿರ್ಬೋದು, ಜೊತೆಗೆ ಮತ್ತೊಂದು ಜೆಟ್ ಆಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, ಲೈಟ್ ವೆಯ್ಟು, ಹೆವಿ ಹೆಲಿಕಾಪ್ಟರ್ಗಳು ಇವೆಲ್ಲ ಬಳಸ್ತಾರಲ್ಲ. ಸೊ ಅವುಗಳನ್ನೇ ಮಾಡೆಲ್ ಆಗಿ ಮಾಡಿಟ್ಟಿದ್ದಾರೆ. ಸೊ ನೀವು ಬೇಕಾದ್ರೆ ಇವನ್ನ ಪರ್ಚೇಸ್ ಮಾಡ್ಬೋದು. ಮಕ್ಕಳಿಗೆ ಒಂದು ಮಾಡೆಲ್ ಆಗುತ್ತೆ. ಶಾಲೆಗಳಿಗೆ ತಗೊಂಡು ಹೋಗ್ಬೋದು, ಕಾಲೇಜ್ಗಳಿಗೆ ತಗೊಂಡು ಹೋಗ್ಬೋದು. ಸೊ ಈ ರೀತಿಯಾಗಿ ಇವನ್ನ ಮಾರೋದಕ್ಕೆ ಇಟ್ಟಿರ್ತಕ್ಕಂಥದ್ದು. ಬೇಕಾದ್ರೆ ತಗೊಳ್ಳಿ ಬಂದು. ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಬಳಸುವಂತಹ ವೆರೈಟಿ ಆಫ್ ಹೆಲಿಕಾಪ್ಟರ್ಗಳನ್ನ ಇಲ್ಲಿ ಶೋಗೆ ಇಟ್ಟಿರ್ತಕ್ಕಂಥದ್ದು. ಚಿಕ್ಕ ಮಾಡೆಲ್ಗಳು ನೋಡಿ ಇಲ್ಲಿ ಕಾಣ್ತಾ ಇದೆ. ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಬಳಸುವಂತಹ ಹೆಲಿಕಾಪ್ಟರ್ಗಳು ಇವೆಲ್ಲ ಬಹಳ ಚೆನ್ನಾಗಿ ವರ್ಕ್ ಮಾಡ್ತವೆ ನೋಡಿ. ಅದರೊಳಗಡೆ ಇಬ್ಬರು ಕೂರುವಂತಹದ್ದಷ್ಟೇ ಆಗುತ್ತೆ. ಸೊ ಇದೆಲ್ಲ ಯುದ್ಧಗಳಿಗೆ ಬಳಸುವಂತಹ ಹೆಲಿಕಾಪ್ಟರ್ಗಳಾಗಿರ್ತವೆ. ಲೈಟ್ ವೆಯ್ಟ್ ಆಗಿರ್ಬೋದು, ಜೊತೆಗೆ ಸೇಫ್ಟಿ ಆಗಿರ್ಬೋದು, ಎಲ್ಲದೂ ಚೆಂದ ಇರುತ್ತೆ ಅಂತ ಟೆಕ್ನಾಲಜಿನಲ್ಲಿ ಒಳ್ಳೆಯ ಟೆಕ್ನಾಲಜಿನ ಬಳಸಿ ರೆಡಿ ಮಾಡಿರ್ತಕ್ಕಂಥ ಹೆಲಿಕಾಪ್ಟರ್ಗಳು ಇವೆಲ್ಲ. ಇಲ್ಲಿ ಇನ್ನೊಂದಿದೆ, ಆರ್ಮಿಯವರು ಬಳಸುವಂಥ ಹೆಲಿಕಾಪ್ಟರ್ ನೋಡಿ. ಆರ್ಮಿಯವ್ರ ಡ್ರೆಸ್ ಕಲರ್ ಅದೇ ಹೆಂಗಿರುತ್ತಲ್ಲ ಅದೇ ಥರನಲ್ಲಿ ಅವರು ಕಲರಿಂಗ್ ಮಾಡಿರ್ತಕ್ಕಂಥ ಹೆಲಿಕಾಪ್ಟರ್ಗಳು. ಸೊ ಈ ರೀತಿಯಾಗಿ ವೆರೈಟಿ ಆಫ್ ಹೆಲಿಕಾಪ್ಟರ್ಗಳು ಸಹ ಇಲ್ಲಿ ಇವೆಲ್ಲವೂ HAL ಸಹ ರೆಡಿ ಆಗ್ತವೆ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ನೋಡಿ ಇಲ್ಲಿ ಕಾಣ್ತಾ ಇದೆ ಆರ್ಮಿಯವರು ಬಳಸುವಂಥ ಹೆಲಿಕಾಪ್ಟರ್ಗಳು ಯಾವ ರೀತಿ ಇದೆ ಅಂತ. ಇನ್ನೊಂದು ಹೌಕ್ ಅಂತ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರು ತಯಾರು ಮಾಡಿರ್ತಕ್ಕಂಥ ಇನ್ನೊಂದು ಯುದ್ಧ ವಿಮಾನ ಇದು. ನೋಡ್ತಾ ಇದ್ದೀರಾ ಇವೆಲ್ಲ ಚಿಕ್ಕ ಪುಟ್ಟ ಮಾಡೆಲ್ಸ್ಗಳಷ್ಟೇ. ನೋಡ್ತಾ ಇದ್ದೀರಾ ಯಾವ ರೀತಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ಸೊ ಇದು ಜಾಗ್ವಾರ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅವರು ಮಾಡಿರ್ತಕ್ಕಂಥ ಜಾಗ್ವಾರ್ ಅಂತಕ್ಕಂತಹ ಒಂದು ವಿಮಾನವನ್ನು ಅಲ್ಲಿ ತೋರ್ತಾ ಇದ್ದೀರಾ. ಸೊ ಇದೆಲ್ಲ ಯುದ್ಧ ವಿಮಾನಗಳು ನೋಡಿ. ಒಬ್ಬರೇ ಕೂತ್ಕೊಳ್ಳೋದಕ್ಕೆ ಇದು ಸಾಧ್ಯವಾಗುವಂತಹ ಒಂದು ವಿಮಾನ ಇದು ಜಾಗ್ವಾರ್ ಅಂತಕ್ಕಂಥದ್ದು. ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ. ತುಂಬ ಸ್ಪೀಡಲ್ಲಿ ಹೋಗುವಂಥ ಜಾಗ್ವಾರ್ ಕಾರುಗಳನ್ನು ನೋಡಿದಿರಲ್ಲ ಅದೇ ಹೆಸರಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಜೆಟ್ ವಿಮಾನ ಹೇಗಿದೆ, ಯಾವ ಥರ ಇಲ್ಲಿ ರೆಡಿ ಆಗಿದೆ ಅಂತಕ್ಕಂಥದ್ದು ನೋಡಿ. ಇಲ್ಲೆಲ್ಲ ಇವುಗಳನ್ನು ಇಟ್ಕೊಂಡಿದ್ದಾರೆ, ಎಲ್ಲ ಬುಲೆಟ್ಗಳನ್ನು ಮತ್ತು ರಿಂಗಿ ಥರದವೆಲ್ಲ ಇಟ್ಕೊಂಡು ಅವನ್ನೆಲ್ಲ ಯುದ್ಧ ಸಂದರ್ಭದಲ್ಲಿ ನೋಡಿರ್ತಾರಲ್ಲ ಮೇಲಿಂದ ಕೆಳಗಡೆ ಬಿಡೋದಕ್ಕೆ ಬಳಸುವಂತಹದ್ದು ಎಲ್ಲ ನೋಡಿ. ಈ ರೀತಿಯಾಗಿ ವಿಶಿಷ್ಟವಾಗಿರ್ತಕ್ಕಂಥ ವಿಮಾನಗಳೆಲ್ಲವೂ ಸಹ ನಮ್ಮಲ್ಲಿ ಇರ್ತಕ್ಕಂಥದ್ದು. ಆರ್ಮಿನಲ್ಲಿ ಮತ್ತು ಹಿಂದೂಸ್ತಾನಿಕ್ ಏರೋನಾಟಿಕ್ಸ್ ಲಿಮಿಟೆಡ್ ಇವನ್ನೆಲ್ಲವನ್ನು ರೆಡಿ ಮಾಡುತ್ತೆ. ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ತೇಜಸ್. ಸೊ ಇದು ನೋಡಿ, ಇದು ತೇಜಸ್ ಅಂತಕ್ಕಂಥ ಇನ್ನೊಂದು ವಿಮಾನ ನೋಡಿ ಯಾವ ರೀತಿ ಇದೆ. ತೇಜಸ್ ಯುದ್ಧ ವಿಮಾನ, ಭಾರತದ ಯುದ್ಧ ವಿಮಾನಗಳಿವೆಲ್ಲ ನೋಡಿ. ಬಹಳ ಯುದ್ಧದ ಸಂದರ್ಭದಲ್ಲಿ ಉಪಯೋಗ ಆಗುವಂತಹ ಎಲ್ಲ ವಿಮಾನ ನಿಲ್ದಾಣಗಳು. ಇನ್ನೊಂದು CG775 ಅಂತಕ್ಕಂಥದ್ದು ಇನ್ನೊಂದು ಯುದ್ಧ ವಿಮಾನ. ತುಂಬ ಹಳೆಯ ಕಾಲದ ಯುದ್ಧ ವಿಮಾನ ಅಂತ ನೋಡ್ಬೋದು, ಕಾಣ್ತಾ ಇರ್ತಕ್ಕಂಥದ್ದು. ಇದು ನೋಡಿ ಎಷ್ಟು ಕ್ವಾಲಿಟಿ ಆಗಿದೆ, ಕ್ವಾಂಟಿಟಿ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಇದು ಇದರಲ್ಲೂ ಅಷ್ಟೇ ಇಬ್ಬರು ಕೂತ್ಕೊಳ್ಬೋದು ಆ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ನೋಡಿ, ಹಿಂದೂಸ್ತಾನಿಕ್ ಏರೋ ಲಿಮಿಟೆಡ್ ಅವರೇ ತಯಾರು ಮಾಡಿರ್ತಕ್ಕಂತಹ HAL ರೆಡಿ ಆಗುವಂಥ ಇನ್ನೊಂದು ಲೈಟ್ ವೆಯ್ಟ್ ಹೆಲಿಕಾಪ್ಟರ್ಗಳನ್ನು ನೋಡ್ತಾ ಇದ್ದೀರಿ. HJ36 ಅಂತಕ್ಕಂಥದ್ದು ಇನ್ನೊಂದು ಇದೆ ನೋಡಿ. ಇವೆಲ್ಲ ಲೈಟ್ ವೆಯ್ಟ್ ಆಗಿರ್ಬೋದು. ಮತ್ತೊಂದು ಯುದ್ಧ ವಿಮಾನಗಳಲ್ಲಿ ಯುದ್ಧಗಳ ಸಂದರ್ಭದಲ್ಲಿ ಬಳಸುವಂಥದ್ದಾಗಿರ್ಬೋದು. ಮತ್ತೊಂದು ಸಂದರ್ಭದಲ್ಲಿ ಬಳಸೋದಕ್ಕೆಲ್ಲವೂ ಇವುಗಳನ್ನು ರೆಡಿ ಮಾಡಿರ್ತಕ್ಕಂಥದ್ದು ವೆರೈಟಿ ಆಗಿರ್ತಕ್ಕಂಥ ಶೋಗಳಿಲ್ಲಿ ಕಾಣ್ತಾ ಇದ್ದೀವಿ. ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಹಿಂದೂಸ್ತಾನಿಕ್ ಏರೋ ಲಿಮಿಟೆಡ್ ನೋಡಿ. ನಮ್ಮ HAL ತುಮಕೂರಿನಲ್ಲಿ ರೆಡಿ ಆಗುವಂಥ ಇನ್ನೊಂದು ದೊಡ್ಡ ಹೆಲಿಕಾಪ್ಟರ್ ಅಂತ ತೋರಿಸ್ತೀವಿ ನೋಡಿ ನಮಗೆ. ನೋಡಿ ಈ ಥರನಲ್ಲಿ HAL ರೆಡಿ ಆಗುವಂಥ ಲೈಟ್ ವೆಯ್ಟ್ ಹೆಲಿಕಾಪ್ಟರ್ಗಳಿವೆಲ್ಲ ನೋಡಿ ಹೇಗಿದೆ ನೋಡಿ. ಇದು ಲೈಟ್ ವೆಯ್ಟ್ ಹೆಲಿಕಾಪ್ಟರ್ಗಳು. ಇಂಥವು ನಮ್ಮ ತುಮಕೂರಿನಲ್ಲಿ ರೆಡಿ ಆಗುತ್ತೆ ಅಂದರೆ ಒಂದು ಹೆಮ್ಮೆ ನಮಗೆ.
ಸೊ ಅದೊಂದು HAL ನಮ್ಮ ತುಮಕೂರಿನಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಷಯ. ಸೊ ಇದಕ್ಕೆ ನಮ್ಮ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಇದಕ್ಕೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಬಹಳ ಒಂದು ಅನುಕೂಲ. ಇಂಥವೆಲ್ಲ ಉದ್ಯೋಗಗಳು ಸಿಗ್ತವೆ, ಜೊತೆಗೆ ನಮ್ಮ ಡೆವಲಪ್ಮೆಂಟ್ ಆಗುತ್ತೆ, ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮ ಜಿಲ್ಲೆ ಆಗಿರ್ಬೋದು. ಸೊ ಅದರಿಂದ ಇಂತಹ ಲೈಟ್ ವೇಟ್ ಹೆಲಿಕಾಪ್ಟರ್ಗಳನ್ನು ನಮ್ಮ ದೇಶದ ಆರ್ಮಿಗಾಗಿರ್ಬೋದು, ನಮ್ಮ ದೇಶಕ್ಕೆ ಕೊಡುಗೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ತುಮಕೂರು ಅನ್ನೋದಕ್ಕೆ ನಮಗೊಂದಿಷ್ಟು ಹೆಮ್ಮೆ. ನೋಡಿ, ಇದರೊಳಗಡೆನೂ ಕೇವಲ ಎರಡೇ ಸೀಟಿಂಗ್ ಇರೋದು. ನೋಡಿ, ಎರಡೇ ಸೀಟಿಂಗ್ ಇರ್ತಕ್ಕಂಥದ್ದು. ಇಂತಹ ಒಂದು ವಿಮಾನಗಳು ಸಹ, ಇಂಥ ವಿಮಾನಗಳು ನಮ್ಮ ತುಮಕೂರಿನ HALನಲ್ಲಿ ರೆಡಿ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಮುಂದುವರೆದಂತೆ ಇನ್ನೂ ಈ ರೀತಿ ಇರ್ತಕ್ಕಂಥ ಅನೇಕ ಜಾಗ್ವಾರ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇವೆಲ್ಲವೂ ಸಹ ತುಮಕೂರಿನಲ್ಲಿ ರೆಡಿಯಾಗಂಗಾಗಲಿ ಅಂತ ನಾವು ಕೇಳ್ಕೊಳ್ಳೋಣ. ಸೊ ಟೆಕ್ನಾಲಜಿ ಇನ್ನೂ ಬೆಳೀತಾ ಇದೆ. ತುಂಬ ಒಂದು 600 ಎಕರೆ ಜಾಗವನ್ನು ನಮ್ಮ ತುಮಕೂರಿನ ಗುಬ್ಬಿ ಹತ್ರ ಸರ್ಕಾರ ಇದಕ್ಕೆಲ್ಲವಕ್ಕೂ ಬಿಟ್ಕೊಟ್ಟಿರ್ತಕ್ಕಂಥದ್ದು. ಸೊ ಇದರಿಂದ ಇನ್ನೂ ಒಂದಿಷ್ಟು ಅನುಕೂಲ ಆಗಲಿ ಎಲ್ಲರಿಗೂ ಅನ್ನೋದು ಒಂದು ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಪ್ರಾಡಕ್ಟ್ಗಳು ಇಲ್ಲಿ ಉತ್ಪಾದನೆ ಆಗಲಿ ಅಂತ ನಾವು ಕೇಳ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ವಿಮಾನ ಇಲ್ಲಿದೆ. ನೋಡಿ, HAL ರೆಡಿ ಆಗಿರ್ತಕ್ಕಂಥ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ALH ಅಂತಕ್ಕಂಥದ್ದು. ಸೊ ಅದನ್ನು ಸಹ ಇಲ್ಲಿ ಫೋಟೋ ಹಾಕಿದ್ದಾರೆ ಅಷ್ಟೇ. ಇನ್ನೊಂದು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ HUH ಅಂತ, LUH ಅಂತ ಲೈಟ್ ವೇಟ್ ಹೆಲಿಕಾಪ್ಟರ್. ನೋಡಿ, ಇದು ಸಹ ನಮ್ಮ HAL ರೆಡಿ ಆಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಹೆಲಿಕಾಪ್ಟರ್ಗಳು. ಇವೆಲ್ಲ ಯುದ್ಧ ವಿಮಾನಗಳಲ್ಲೂ ಹೆಲಿಕಾಪ್ಟರ್ ಡಿವಿಷನ್ ತುಮಕೂರು ಗುಬ್ಬಿ. ಸೊ ಇದನ್ನ ನಮಗೆ ಒಳಗಡೆ ನೋಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸೊ ಅದನ್ನ ಪಿಕ್ಚರ್ಸ್ ಅನ್ನ ಇಲ್ಲಿ ಹಾಕಿರ್ತಕ್ಕಂಥದ್ದು. ಸುಮಾರು 600 ಎಕರೆನಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಒಂದು HAL ಹೆಲಿಕಾಪ್ಟರ್ ಇದು. ನೋಡ್ತಾ ಇದ್ದೀರಾ, ಹೆಲಿಕಾಪ್ಟರ್ ಒಂದು ಡಿವಿಷನ್ ತುಮಕೂರಿನ ಗುಬ್ಬಿ ಹತ್ರ ಇದೆ. ಸೊ ಇದರೊಳಗೆ ಒಳಗಡೆಗೆ ರೆಡಿ ಆಗುವಂತಹ ಎಲ್ಲಾ ವಸ್ತುಗಳನ್ನ ಇಲ್ಲಿ ತಂದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೀವು. ಸೊ ಇನ್ನೊಂದು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ALH ಅಂತಕ್ಕಂಥದ್ದು. ಇದು ಸಹ HAL ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅಡ್ವಾನ್ಸ್ ಆಗಿರ್ತಕ್ಕಂಥದ್ದು, ತುಂಬಾ ವೇಗವಾಗಿ ಯುದ್ಧಗಳ ಸಂದರ್ಭದಲ್ಲಿ ಬಳಸುವಂಥವು, ಆರ್ಮಿನಲ್ಲಿ ಬಳಸ್ತಾರೆ. ಇನ್ನು ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಆಗಿರ್ಬೋದು, ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಆಗಿರ್ಬೋದು, ಹಿಂದೂಸ್ತಾನ್ ಆಗಿರ್ಬೋದು, ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಆಗಿರ್ಬೋದು, ಈ ರೀತಿಯಾಗಿ ವೆರೈಟಿ ಇಲ್ಲಿ ಏನು ಮಾಡಲ್ಸ್ ಇಟ್ಟಿದ್ದಾರಲ್ಲ, ಇದೇ ಮಾಡಲ್ಸ್ಗಳು ಇಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲವೂ ಸಹ ಲೈಟ್ ವೇಟ್ ಹೆಲಿಕಾಪ್ಟರ್ಗಳೇ ಇವೆಲ್ಲ HAL ರೆಡಿ ಮಾಡುವಂತಹದ್ದು. ಸೊ ಏನು ಅಂದರೆ ಗಾಳಿನಲ್ಲಿ ವೇಗವಾಗಿ ಮತ್ತು ಸುಲಭವಾಗಿ ಆರ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವನ್ನೆಲ್ಲ ರೆಡಿ ಮಾಡಿರ್ತಾರೆ. ಸೊ ಹೀಗೆ. ಸೊ ಇನ್ನೊಂದು ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ LCH ಅಂತಕ್ಕಂಥದ್ದು ಇನ್ನೊಂದಿದೆ ನೋಡಿ ಇಲ್ಲಿ. ಸೊ ಇದು ಸಹ ಅಲ್ಲೇ ರೆಡಿ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಇನ್ನೊಂದು ಕಾಣ್ತಾ ಇದೆ, ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ LCH ಅಂತಕ್ಕಂಥದ್ದು. ಇದು ಸಹ ಒಂದು ಯುದ್ಧದ ಸಂದರ್ಭದಲ್ಲಿ ಆರ್ಮಿಯಲ್ಲಿ ಬಳಸುವಂತಹ ಒಂದು HAL ನಿರ್ಮಾಣ ಮಾಡುವಂತಹ ಇನ್ನೊಂದು ಹೆಲಿಕಾಪ್ಟರ್. ಸೊ ಇವೆಲ್ಲವೂ ಸಹ ನಮ್ಮ ತುಮಕೂರಿನಲ್ಲೂ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ನಮಗೊಂದು ಹೆಮ್ಮೆ.